ಹಾಯ್ ಫ್ರೆಂಡ್ಸ್, ನಾವಿವತ್ತು ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. 8ನೇ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಥ್ರೆಡ್ಗೆ ನಾನು ಗಂಟು ಹಾಕಿಟ್ಕೊಂಡಿದ್ದೀನಿ. ಇದನ್ನು ಸ್ಟಾರ್ಟಿಂಗಿಂದ ನಾನು ಈ ರೀತಿ ಥ್ರೆಡ್ನ ಇಟ್ಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು 1 2 3 3 ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್, ಒಂದು ಸಿಂಗಲ್ ನಾಟ್ ತೊಗೊಳ್ಳಿ. ಆಮೇಲೆ ಮತ್ತೆ 1 2 3 3 ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಒಂದು ಸಿಂಗಲ್ ನಾಟ್. 3 ಚೈನ್ 2 ಸೇರಿ ಆದಮೇಲೆ ಈ ರೀತಿ ಒಂದು ಸಿಂಗಲ್ ನಾಟ್ನ ತೊಗೊಂಡು 1 2 3 4 5 5 ಚೈನ್ನ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಇವಾಗ ಮತ್ತೆ 3 ಚೈನ್ನ 3 ಸರಿ ತಗೋಬೇಕು. 3 ಚೈನು ಒಂದು ಸಿಂಗಲ್ ನಾಟ್, 1 2 3 3 ಚೈನು ಒಂದು ಸಿಂಗಲ್ ನಾಟ್, ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಸ್ಟಾರ್ಟಿಂಗ್ ಅಷ್ಟೇ ನಾನು 2 ಸರಿ ತೊಗೊಂಡಿದ್ದೀನಿ 3 ಚೈನ್ನ. ಮತ್ತು 1 2 3 3 ಚೈನು ಒಂದು ಸಿಂಗಲ್ ನಾಟ್. 3 ಚೈನ್ 3 ಸರಿ ಆದಮೇಲೆ ಮತ್ತೆ ನಾವು 5 ಚೈನ್ನ ತೊಗೋಬೇಕು. ಫಸ್ಟಿಗೆ ಅಷ್ಟೇ ನಾನು 2 ಸರಿ ತೊಗೊಂಡಿದ್ದೀನಿ. ಆಮೇಲೆ ಮತ್ತೆ 5 ಚೈನ್ ತೊಗೊಂಡು ಮತ್ತೆ 3 ಚೈನ್ನ 3 ಸರಿ ತೊಗೊಂಡಿದ್ದೀನಿ. ಇವಾಗ 5 ಚೈನ್ ತೊಗೋಬೇಕು. 1 2 3 4 5 5 ಚೈನ್ನ ತೊಗೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. 5 ಚೈನ್ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ನಾವು 3 ಚೈನ್ನ 3 ಸರಿ ತೊಗೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಫುಲ್ ಸ್ಯಾರಿ ಇದೇ ರೀತಿ ಕಂಟಿನ್ಯೂ ಮಾಡಿ. 3 ಚೈನು 3 ಸರಿ ತೊಗೊಂಡು ಕಂಟಿನ್ಯೂ ಮಾಡಿ. ನಾನಿಲ್ಲಿ 2 ಡಿಸೈನ್ ಹಾಕ್ತಿರೋದ್ರಿಂದ ಎಂಡಿಂಗಲ್ಲಿ ಕೂಡ 3 ಚೈನ್ನ 2 ಸರಿ ತೊಗೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಒಂದು ಸಿಂಗಲ್ ನಾಟ್ ತೊಗೊಂಡು ಥ್ರೆಡ್ನ ನಾನು ಕಟ್ ಮಾಡ್ತಾ ಇಲ್ಲ, ಹಾಗೆ ಬಟ್ಟೆನ ಟರ್ನ್ ಮಾಡಿಕೊಂಡು ಡಿಸೈನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಬಟ್ಟೆನ ನೋಡಿ, ಇದು ಸೀದಾ, ಇದು ಉಲ್ಟಾ. ಈ ರೀತಿ ಉಲ್ಟಾ ಮಾಡಿಕೊಂಡು ಎಂಡಿಂಗ್ ಇದ್ರೆ ನಾನು ಡಿಸೈನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು 3 ಚೈನ್ ತೊಗೊಂಡು ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಒಂದು ಸಿಂಗಲ್ ನಾಟ್ ಆದಮೇಲೆ ಒಂದು ಚೈನ್ ತೊಗೊಳ್ಳಿ. ಒಂದು ಚೈನ್ನ ತೊಗೊಂಡು ನೆಕ್ಸ್ಟ್ 3 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್. ಇವಾಗ ಇಲ್ಲಿಂದನೇ ನಾವು ನೆಕ್ಸ್ಟ್ 5 ಚೈನ್ ಇದ್ದಲ್ಲಿ ಕಂಬ ತೊಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಚೈನ್ ಒಳಗಡೆಯಿಂದ ಥ್ರೆಡ್ನ ತೊಗೊಳ್ಳಿ. 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ಡಲ್ಲಿ ತೊಗೊಂಡು ಆಮೇಲೆ ಮತ್ತೆ 2 ಥ್ರೆಡ್ಡು. ಇದೇ ರೀತಿ ಕಂಬ ಹಾಕೋತಾ ಕಂಟಿನ್ಯೂ ಮಾಡಿ. ಬೇಸಿಕ್ ಗೊತ್ತಿಲ್ಲದೆ ಇರೋರು ಬೇಸಿಕ್ ಪ್ಲೇಲಿಸ್ಟ್ ಇದೆ, ಚೆಕ್ ಮಾಡಿ. ಟೋಟಲ್ 12 ನಾನು ಕಂಬ ತೊಗೋತಾ ಇದ್ದೀನಿ. ಉಲ್ಟಾ ಕಂಬ ನೋಡಿ, ನಾವು ಎಂಡಿಂಗ್ ಇಂತ್ರ ಬರ್ತಿರೋದ್ರಿಂದ ಮೇಲ್ಗಡೆ ಉಲ್ಟಾ ಕಂಬ ಬರುತ್ತೆ. ರಿಕ್ವೆಸ್ಟೆಡ್ ಪಿಕ್ಕಲ್ಲಿ ಉಲ್ಟಾ ಕಂಬನೇ ಇತ್ತು, ಅದಕ್ಕೆ ನಾನು ಉಲ್ಟಾ ಕಂಬನೇ ಹಾಕ್ತಾಯಿದ್ದೀನಿ. ಹನ್ನೆರಡು ಕಂಬ ತಗೊಳ್ಳಿ. ಒನ್ 2 3 4 5 6 7 8 9 9 ಕಂಬ ಆಗಿದೆ. 10 11
11 12 12 ಕಂಬ ಆಗಿದೆ. 12 ಕಂಬ ಆದಮೇಲೆ ನೆಕ್ಸ್ಟ್ 3 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್ನ ತಗೊಳ್ಳಿ. ಈ ರೀತಿ ಕಂಬ ಬರುತ್ತೆ. ಟೋಟಲ್ 12 ಕಂಬ. ಇವಾಗ ನೆಕ್ಸ್ಟು ಒಂದು ಸಿಂಗಲ್ ನಾಟ್ ಆದಮೇಲೆ ಒಂದು ಚೈನು ಮತ್ತು ಒಂದು ಸಿಂಗಲ್ ನಾಟ್. ಆರ್ಚಿನ ಅಕ್ಕಪಕ್ಕ ನಾವು ಈ ರೀತಿ ಒಂದು ಚೈನು ಒಂದು ಸಿಂಗಲ್ ನಾಟ್ನ ತಗೋಬೇಕು. ಈ ರೀತಿ ಬರುತ್ತೆ. ಇದು ಉಲ್ಟಾ ಕಂಬ ನೋಡಿ, ಈ ಥರ ಮೇಲ್ಗಡೆ ಡಿಸೈನ್ ಬರುತ್ತೆ. ಇವಾಗ ಮತ್ತೆ 1 2 3 ಇದು ಕುಚ್ಚು ಕಟ್ಟೋಕ್ಕೆ 3 ಚೈನು, ಒಂದು ಸಿಂಗಲ್ ನಾಟ್ ಮಧ್ಯೆ ನಾನು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಮತ್ತು ನಾವು ಒಂದು ಚೈನು ಒಂದು ಸಿಂಗಲ್ ನಾಟ್. ಆರ್ಚ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಚೈನು ಒಂದು ಸಿಂಗಲ್ ನಾಟ್. ಈ ರೀತಿ 3 ಚೈನ್ ಇದ್ದಲ್ಲಿ ಸಿಂಗಲ್ ನಾಟ್ನ ತೊಗೊಂಡು ಇಲ್ಲಿಂದಾನೆ ನೆಕ್ಸ್ಟ್ 5 ಚೈನ್ ಇದ್ದಲ್ಲಿ 12 ಕಂಬ ತಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗಿದೆ. ಫಸ್ಟ್ 2ರಲ್ಲಿ ಆಮೇಲೆ ಮತ್ತೆ 2 ಇದೇ ಥರ ಕಂಬ ಹಾಕ್ಕೋಬೇಕು. 12 ಕಂಬ ಹಾಕ್ಕೊಳ್ಳಿ. 12 ಕಂಬ ಆಗಿದೆ. ಇವಾಗ ನೆಕ್ಸ್ಟ್ 3 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್, ಒಂದು ಚೈನ್ ತಗೊಳ್ಳಿ, ಮತ್ತೆ ಒಂದು ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್, 3 ಚೈನ್. ಇವಾಗ ಸೇಮ್ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ನಾನಿಲ್ಲಿ ಥ್ರೆಡ್ನ ಕಟ್ ಮಾಡಿದೆ, ಟರ್ನ್ ಮಾಡ್ಕೋತಾ ಇದ್ದೀನಿ. ನೀವು ಬೇರೆ ಕಲರ್ ಯೂಸ್ ಮಾಡೋದಾದರೆ ಈ ಥ್ರೆಡ್ನ ಕಟ್ ಮಾಡಿಕೊಂಡು ಮತ್ತೆ ಸ್ಟಾರ್ಟಿಂಗ್ ಹತ್ರ ಡಿಸೈನ ಮಾಡ್ಬೋದು. ನಾನಿಲ್ಲಿ ಮತ್ತೆ ಸೀದಾ ಮಾಡ್ಕೊಂಡಿದ್ದೀನಿ. ಥ್ರೆಡ್ನ ಕಟ್ ಮಾಡ್ತಾ ಇಲ್ಲ, ಅದೇ ಥ್ರೆಡ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 1 2 3 3 ಚೈನ್ನ ತಗೊಂಡು ಒಂದು ಸಿಂಗಲ್ ನಾಟ್ ಮೇಲ್ಗಡೆ ನಾನು ಮಧ್ಯದಲ್ಲಿ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಇವಾಗ ಮತ್ತೆ ಒಂದು ಚೈನು. ನೆಕ್ಸ್ಟ್ ನಾನು ಇಲ್ಲಿ ಸಿಂಗಲ್ ನಾಟ್ ಹಾಕಿದ ನಂತರ ಮತ್ತೆ ಒಂದು ಚೈನ್ನ ತಗೊಂಡು ಇಲ್ಲಿ ಒಂದು ಚೈನ್ ತೊಗೊಂಡಿದ್ವಲ್ಲ ಕೆಳಗಡೆ ಲೈನಲ್ಲಿ, ಅಲ್ಲಿಗೆ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಇವಾಗ ಇಲ್ಲಿಂದಾನೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಕಂಟಿನ್ಯೂ ಮಾಡ್ಕೋಬೇಕು. ಈ ರೀತಿ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ, ಸ್ಮಾಲ್ ಬೀಡ್ಸು. ಇವಾಗ ಥ್ರೆಡ್ ಒಳಗೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಕಂಬದ ಮಧ್ಯೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ನಾಟ್, ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡಿ ಥ್ರೆಡ್ ಒಳಗೆ ಆ್ಯಡ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಕಂಬದ ಮಧ್ಯೆ ಒಂದು ಸಿಂಗಲ್ ನಾಟ್. ಇದೇ ರೀತಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು, ಒಂದು ಸಿಂಗಲ್ ನಾಟ್ ತೊಗೋಬೇಕು. ನೆಕ್ಸ್ಟ್ ಕಂಬದ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ನಾಟ್. ನೋಡಿ ಈ ಥರ ಗ್ಯಾಪ್ ಕಾಣಿಸುತ್ತಲ್ಲ, ಇಲ್ಲಿಗೆ ಒಂದು ಸಿಂಗಲ್ ನಾಟ್. ಇದೇ ರೀತಿ ಫುಲ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. 11 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ನಾನು ಇಲ್ಲಿ ಒಂದು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಇವಾಗ ಮತ್ತೆ ಒಂದು ಚೈನ್ನ ತಗೊಂಡು ಸಿಂಗಲ್ ನಾಟ್ ಮೇಲ್ಗಡೆ ಒಂದು ಸಿಂಗಲ್ ನಾಟ್, ಒನ್ ಟೂ ತ್ರೀ 3 ಚೈನ್ ತಗೊಳ್ಳಿ. 3 ಚೈನ್ ತಗೊಂಡು ಸಿಂಗಲ್ ನಾಟ್ ಮೇಲೆ ಒಂದು ಸಿಂಗಲ್ ನಾಟ್,
ಮತ್ತೆ ಒಂದು ಚೈನು, ಕೆಳಗಡೆ ಲೈನಲ್ಲಿ ಒಂದು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್. ಇವಾಗ ಒಂದು ಬೀಡು ಒಂದು ಸಿಂಗಲ್ ನಾಟ್ ಹಾಕೋತಾ ಕಂಟಿನ್ಯೂ ಮಾಡ್ಕೊಳ್ಳಿ. 11 ಬೀಡ್ಸ್ ಮಾತ್ರ ಹಾಕ್ಕೊಳ್ಳಿ, 12 ಹಾಕ್ಕೊಂಡ್ರೆ ಡಿಸೈನ್ ಮಾಡಿಸ್ಕೊಳ್ಳುತ್ತೆ. ಒಂದು ಬೀಡನ್ನ ತಗೊಂಡು ಥ್ರೆಡ್ ಒಳಗೆ ಆ್ಯಡ್ ಮಾಡಿ, ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾವು ಒಂದು ಸಿಂಗಲ್ ನಾಟ್ನ ತಗೋಬೇಕು. ಇವಾಗ ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಕಂಬದ ಮಧ್ಯ ಮೇಲ್ಗಡೆ ಗ್ಯಾಪ್ ಇರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಇದೇ ರೀತಿ ನಾವು ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ಒಂದು ಆರ್ಚಲ್ಲಿ 11 ಬೀಡ್ಸ್ ಬರೋ ಥರ ಹಾಕ್ಕೊಳ್ಳಿ. ಕಂಪ್ಲೀಟ್ ಆಗಿದೆ. 1 2 3 4 5 6 7 8 9 10 11 11 ಬೀಡ್ಸ್ ಬಂದಿದೆ. ಇವಾಗ ನೆಕ್ಸ್ಟ್ ಒಂದು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್ನ ತಗೊಳ್ಳಿ. ಒಂದು ಸಿಂಗಲ್ ನಾಟ್ನ ತೊಗೊಂಡು ಮತ್ತೆ ಒಂದು ಚೈನ್ನ ತೊಗೊಂಡು ನೆಕ್ಸ್ಟ್ ಸಿಂಗಲ್ ನಾಟ್ ಇದೆಯಲ್ಲ ಅದ್ರ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತೊಗೊಂಡು 3 ಚೈನ್ನ ತೊಗೋತಾ ಇದ್ದೀನಿ. 3 ಚೈನು ಮತ್ತು ಎಂಡಿಂಗಲ್ಲಿ ಒಂದು ಸಿಂಗಲ್ ನಾಟ್. ಈ ರೀತಿ ಒಂದು ಸಿಂಗಲ್ ನಾಟ್ನ ತೊಗೊಂಡು 2 ಚೈನ್ ತೊಗೊಳ್ಳಿ. ಈ ರೀತಿ ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಈ ರೀತಿ ಎಳೆದು ಕಟ್ ಮಾಡಿಕೊಂಡ್ರೆ ಥ್ರೆಡ್ ಟೈಟ್ ಆಗುತ್ತೆ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ ನೋಡಿ, ಈ ಥರ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ನ ನಾನು ಸ್ಟಾರ್ಟಿಂಗ್ ಇಂತ್ರ ತೊಗೋತಾ ಇದ್ದೀನಿ. ಈ ರೀತಿ ಫಸ್ಟು ಥ್ರೆಡ್ನ ತೊಗೊಳ್ಳಿ. ಸ್ಟಾರ್ಟಿಂಗ್ ಅಂದರೆ ನಮ್ಮ ಬಲಗಡೆ ಇಂತ್ರ ನಾನು ಸ್ಟಾರ್ಟ್ ಮಾಡೋದು. ಸ್ಟಾರ್ಟಿಂಗ್ ಇಂತ್ರ ತೊಗೊಂಡು 3 ಚೈನ್ನ ತೊಗೊಂಡಿದ್ದೀನಿ. ಒಂದು ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಇವಾಗ ಥ್ರೆಡ್ನ ತೆಗೆದು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಒಂದು ಚೈನ್ ತೊಗೊಂಡಿದ್ವಲ್ಲ ಅಲ್ಲಿಗೆ ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ. ಇದು ಆರ್ಚಿನ ಫಸ್ಟಿಗೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ಮತ್ತೆ ನಾನು ಇನ್ನೊಂದು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಇವಾಗ ಮತ್ತೆ ಒಂದು ಬೀಡನ್ನ ತಗೊಂಡು ಥ್ರೆಡ್ ಒಳಗೆ ಆ್ಯಡ್ ಮಾಡ್ಕೊಳ್ಳಿ. ಥ್ರೆಡ್ ಒಳಗೆ ಆ್ಯಡ್ ಮಾಡಿಕೊಂಡು ಇಲ್ಲಿ ಬೀಡ್ಸ್ ಇದೆಯಲ್ಲ, ಈ ಬೀಡ್ಸ್ ಹಾಕಿದ್ವಲ್ಲ ಸಿಂಗಲ್ ನಾಟು, ಇಲ್ಲಿ ಬೀಡ್ಸ್ ಕೆಳಗಡೆ ನಾವು ಈ ರೀತಿ ನೋಡಿ ಗ್ಯಾಪ್ ಕಾಣಿಸುತ್ತಾ, ಇಲ್ಲಿಂದ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ನಾಟ್ ತೊಗೋಬೇಕು. ಈ ರೀತಿ ಬೀಡ್ಸ್ ಮೇಲ್ಗಡೆ ಬೀಡ್ಸ್ ಬರುತ್ತೆ. ಮತ್ತು ಥ್ರೆಡ್ನ ತೆಗೆದು ಮತ್ತೆ ಇನ್ನೊಂದು ಬೀಡ್ಸ್ನ ತಗೊಳ್ಳಿ. ಥ್ರೆಡ್ ಒಳಗೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಬೀಡ್ಸ್ ಕೆಳಗಡೆ ಈ ರೀತಿ ಗ್ಯಾಪ್ ಕಾಣಿಸುತ್ತೆ, ಇಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ನಾಟ್. ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಹಿಂದಿನ ಬೀಡ್ಸ್ ಲೈನ್ ಇದೆಯಲ್ಲ ಅದ್ರ ಕೆಳಗಡೆ ಈ ರೀತಿ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಈ ರೀತಿ ನೀಡಲ್ನ ಹಾಕಿ ಬೀಡ್ಸಿನ ಪಕ್ಕಕ್ಕೆ ಈ ರೀತಿ ನೀಡಲ್ನ ಸರಿಸ್ಕೊಳ್ಳಿ. ಸರಿಸ್ಕೊಂಡು ಒಂದು ಸಿಂಗಲ್ ನಾಟ್. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಕೆಳಗಡೆ ಈ ರೀತಿ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ನ ಹಾಕಿ ಬೀಡ್ ಪಕ್ಕಕ್ಕೆ ಈ ರೀತಿ ನೀಡಲ್ನ ಸರಿಸ್ಕೊಳ್ಳಿ. ಇಲ್ಲಾಂದರೆ ಬೀಡ್ ಮೇಲ್ಗಡೆ ಥ್ರೆಡ್ ಬರುತ್ತೆ, ಈ ರೀತಿ ನೀಡಲ್ನ ಸರಿಸ್ಕೊಳ್ಳಿ. ನೋಡಿ, ಬೀಡ್ಸಿನ ಎಡಗಡೆ ಒಂದು ಸೈಡಿಗೆ ನಾನು ಈ ರೀತಿ ನೀಡಲ್ನ ತಗೊಂಡು ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ.
ಮತ್ತು ಒಂದು ಬೀಡು, ಬೀಡನ್ನ ತಗೊಂಡು ಬೀಡ್ ಕೆಳಗಡೆ ಈ ರೀತಿ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ನ ಹಾಕಿ ನೀಡಲ್ನ ಈ ರೀತಿ ಒಂದು ಸೈಡು ತಗೊಂಡು ಸಿಂಗಲ್ ನಾಟ್ ತಗೋಬೇಕು. ಈ ರೀತಿ ಒಂದು ಸಿಂಗಲ್ ನಾಟ್ ತಗೊಳ್ಳಿ. ಇದೇ ರೀತಿ ನಾವು ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ಪ್ರತಿಯೊಂದು ಬೀಡ್ಸಿನ ಕೆಳಗೆ ಇನ್ನೊಂದು ಬೀಡ್ಸಿನ ಮೇಲ್ಗಡೆ ಇನ್ನೊಂದು ಬೀಡ್ಸ್ ಬರೋ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್ಸು ನೋಡಿ. ನೆಕ್ಸ್ಟು ಬೀಡ್ಸ್ ಕೆಳಗಡೆಯಿಂದ ಈ ರೀತಿ ಥ್ರೆಡ್ನ ತೊಗೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಬೀಡ್ಸ್ನ ಕವರ್ ಮಾಡುತ್ತೆ, ಅದ್ರ ಬದಲು ಈ ರೀತಿ ಕೆಳಗಡೆ ನೀಡಲ್ನ ಹಾಕಿ ಬೀಡ್ನ ಪಕ್ಕಕ್ಕೆ ನೀಡಲ್ನ ಸರಿಸ್ಕೋಬೇಕು. ಈ ರೀತಿ ನೀಡಲ್ನ ಹಾಕಿ ಬೀಡ್ಸ್ನ ಎಡಗಡೆ ಒಂದು ಸೈಡಿಗೆ ನಾವು ಈ ರೀತಿ ನೀಡಲ್ನ ಸರಿಸ್ಕೊಂಡು ಒಂದು ಸಿಂಗಲ್ ನಾಟ್ನ ತೊಗೊಂಡ್ರೆ ಬೀಡ್ಸ್ ಮೇಲ್ಗಡೆ ಥ್ರೆಡ್ ಬರಲ್ಲ, ಬೀಡ್ಸ್ ಕ್ಲಿಯರಾಗಿ ಕಾಣಿಸುತ್ತೆ. ಇದೇ ರೀತಿ ನಾವು ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಒಂದ್ರ ಮೇಲ್ಗಡೆ ಒಂದು ಬೀಡ್ಸ್ ಬಂದಿದೆ. ಇಲ್ಲಿ ನಾವು ಸ್ಟಾರ್ಟಿಂಗ್ ಒಂದು ಬೀಡ್ಸ್ ಹಾಕ್ಕೊಂಡಿದ್ವಲ್ಲ, ಅದೇ ರೀತಿಯೇ ಎಂಡಲ್ಲಿ ಕೂಡ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಒಂದು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್ನ ತಗೊಳ್ಳಿ. ಈ ರೀತಿ ಆರ್ಚ್ ಬರುತ್ತೆ. ಇವಾಗ ನೆಕ್ಸ್ಟು ಸಿಂಗಲ್ ನಾಟ್ ಮೇಲ್ಗಡೆ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಇವಾಗ 1 2 3 3 ಚೈನು, ಸಿಂಗಲ್ ನಾಟ್ ಮೇಲ್ಗಡೆ ಒಂದು ಸಿಂಗಲ್ ನಾಟ್ ಮೇಲ್ಗಡೆ ಒಂದು ಸಿಂಗಲ್ ನಾಟ್. ಇವಾಗ ನೆಕ್ಸ್ಟು ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ಆರ್ಚ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಬೀಡ್ಸ್ ತೊಗೊಂಡಿದ್ವಲ್ಲ, ಅದೇ ರೀತಿಯೇ ಈ ಕಡೆ ಕೂಡ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್. ಇವಾಗ ಮತ್ತೆ ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ನ ಆ್ಯಡ್ ಮಾಡಿಕೊಂಡು ಬೀಡ್ಸ್ ಕೆಳಗಡೆ ಈ ರೀತಿ ನೀಡಲ್ನ ಹಾಕಿ ಒಂದು ಸೈಡು ನೀಡಲ್ನ ಈ ರೀತಿ ತಗೋಬೇಕು ನೋಡಿ. ಬೀಡ್ಸಿನ ಒಂದು ಸೈಡು ಈ ರೀತಿ ನೀಡಲ್ ಬರಬೇಕು. ಈ ರೀತಿ ನೀಡಲ್ನ ತಗೊಂಡು ಒಂದು ಸಿಂಗಲ್ ನಾಟ್. ಇದೇ ರೀತಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್ಸ್ನ ತಗೋತಾ ಇದ್ದೀನಿ. ಮತ್ತು ಬೀಡ್ಸ್ ಕೆಳಗಡೆ ನೀಡಲ್ನ ಹಾಕಿ ಬೀಡ್ಸ್ನ ಒಂದು ಸೈಡು ಈ ರೀತಿ ನೀಡಲ್ನ ಸರಿಸ್ಕೊಳ್ಳಿ. ಎಡಗಡೆ ಸೈಡಿಗೆ ನಾನು ನೀಡಲ್ನ ಈ ರೀತಿ ತಗೊಂಡು ಒಂದು ಸಿಂಗಲ್ ನಾಟ್ನ ತೊಗೊಂಡಿದ್ದೀನಿ. ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಬೀಡ್ಸ್ ಮೇಲ್ಗಡೆ ಒಂದು ಬೀಡ್ಸ್ ಬರಬೇಕು. ಇವಾಗ ಲಾಸ್ಟಿಗೆ ನಾವು ಇನ್ನೊಂದು ಬೀಡ್ಸ್ನ ಈ ರೀತಿ ಆ್ಯಡ್ ಮಾಡ್ಕೋಬೇಕು. ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಸಿಂಗಲ್ ನಾಟ್, ಒಂದು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್ನ ತಗೊಳ್ಳಿ. ಮತ್ತು ಸಿಂಗಲ್ ನಾಟ್ ಇದ್ದಲ್ಲೂ ಕೂಡ ಒಂದು ಸಿಂಗಲ್ ನಾಟ್. ಒಂದು ಸಿಂಗಲ್ ನಾಟ್ ಆಗಿದೆ. ಇವಾಗ ನೆಕ್ಸ್ಟು ಇನ್ನೊಂದು ಸಿಂಗಲ್ ನಾಟ್ ಇದೆಯಲ್ಲ, ಅಲ್ಲಿಗೆ ಇನ್ನೊಂದು ಸಿಂಗಲ್ ನಾಟ್ನ ತಗೊಳ್ಳಿ. ತಗೊಂಡು 1 2 3 3 ಚೈನ್ನ ತಗೊಂಡು ಎಂಡಿಂಗಲ್ಲಿ ಒಂದು ಸಿಂಗಲ್ ನಾಟ್ ತಗೋತಾ ಇದ್ದೀನಿ. ಒಂದು ಸಿಂಗಲ್ ನಾಟ್ನ ತಗೊಂಡು 1 2 2 ಚೈನ್ನ ತಗೊಂಡು ಈ ರೀತಿ ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಡಿಸೈನ್ ಕಂಪ್ಲೀಟ್ ಆಗಿದೆ.
ಈ ರೀತಿ ಡಿಸೈನ್ ಬಂದಿದೆ. ಈ ಡಿಸೈನ್ಗೆ ನಾವು 800ರಿಂದ 850ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ನ ಹೀಗೆ ಕೂಡ ಬಿಡ್ಬೋದು. ಮಧ್ಯದಲ್ಲಿ ಒಂದು ಲೀಫ್ ಬೀಡನ್ನ ಹಾಕಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಬೋದು. ರಿಕ್ವೆಸ್ಟೆಡ್ ಡಿಸೈನಲ್ಲಿ ಲೀಫ್ ಬೀಡನ್ನ ಹಾಕಿದ್ರು. ಮೇಲ್ಗಡೆ ರೌಂಡ್ ಬೀಡ್ಸ್ ಅಥವಾ ಉದ್ದ ಬೀಡ್ಸ್ನ ಸ್ಟಿಚ್ ಮಾಡಿ ಇಲ್ಲಿ ಮಧ್ಯದಲ್ಲಿ ಲೀಫ್ ಬೀಡನ್ನ ಹಾಕ್ಬೋದು. ಇಲ್ಲಿಗೆ ನಾವು ಸೂಜಿ ದಾರದಿಂದ ಲೀಫ್ ಬೀಡನ್ನ ಸ್ಟಿಚ್ ಮಾಡ್ಬೋದು. ನಾನು ಕೂಡ ಮೇಲ್ಗಡೆ ಅಷ್ಟೇ ನಾನು ಬೀಡ್ಸ್ನ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಉದ್ದ ಬೀಡ್ಸ್ನ ಸೂಜಿ ದಾರದಿಂದ ನಾನು ಸ್ಟಿಚ್ ಮಾಡಿದ್ದೀನಿ ಮತ್ತು ಮಧ್ಯದಲ್ಲಿ ನಾನು ಕುಚ್ಚು ಕಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.